ಫ್ರೀಡಂ ಟಿವಿಯ ವರದಿಗಾರರ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಬಿಡಿಎ ಪಿಆರ್ಒ ವರ್ಗಾವಣೆಯಾಗಿದ್ದಾರೆ. ಹೆಚ್ಚುವರಿ ಹುದ್ದೆಯಿಂದ ವಿಜಯಾನಂದ ಎತ್ತಂಗಡಿಯಾಗಿದ್ದಾರೆ. ಸರ್ಕಾರಿ ನಿಯಮ ಗಾಳಿಗೆ ತೂರಿ ಬಿಡಿಎನಲ್ಲಿ ಠಿಕಾಣಿ ಹೂಡಿದ್ದ ವಿಜಯಾನಂದ ಅಧಿಕೃತ ಆದೇಶ ಇಲ್ಲದಿದ್ರು ಕಡತಗಳಿಗೆ ವಿಜಯಾನಂದ ಸಹಿಯನ್ನ ಹಾಕ್ತಿದ್ರು. 2022ರಿಂದ ಬಿಡಿಎನಲ್ಲಿ ಪಿಆರ್ಒ ಹೆಚ್ಚುವರಿ ಹುದ್ದೆಯಲ್ಲಿದ್ದ ವಿಜಯಾನಂದ 2025 ಜುಲೈ 30ರಂದು ಸಹಾಯಕ ನಿರ್ದೇಶಕ ಹುದ್ದೆಯಿಂದ ವರ್ಗ ಆದ್ರೂ ಇದೇ ಹುದ್ದೆಯಲ್ಲಿ ಮುಂದುವರೆದಿದ್ದ ವಿಜಯಾನಂದ. ಈ ಬಗ್ಗೆ ನಮ್ಮ ಫ್ರೀಡಂ ಟಿವಿ ಹಾಗೆ ನಿಮ್ಮ ಫ್ರೀಡಂ ಟಿವಿ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ವಿಜಯಾನಂದ ಎತ್ತಂಗಡಿಯಾಗಿದ್ದಾರೆ. ಬಿಡಿಎನಿಂದ ಬಿಡುಗಡೆಗೊಳಿಸಿ ಎಂದು ಉಪ ಕಾರ್ಯದರ್ಶಿ ಉಮೇಶ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಬಿಡಿಎ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಹೆಚ್ಚುವರಿ ಹುದ್ದೆಯಿಂದ ವಿಜಯಾನಂದವನ್ನ ಎತ್ತಂಗಡಿ ಮಾಡಿದ್ದಾರೆ. ನೋಡಿ, ವಿಜಯಾನಂದ ಅವರು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರು ಬಿಟ್ಟಿದ್ರು. ಬಿಡಿಎನಲ್ಲೇ ಠಿಕಾಣಿ ಊರಿದ್ರು. ಅಧಿಕೃತ ಆದೇಶ ಇಲ್ಲದಿದ್ರು ಕಡತಗಳಿಗೆ ಸಹಿಯನ್ನ ಹಾಕ್ತಾ ಇದ್ರು ವಿಜಯಾನಂದ ಅವರು. 2022ರಿಂದ ಬಿಡಿಎನಲ್ಲಿ ಪಿಆರ್ಒ ಆಗಿ ಹೆಚ್ಚುವರಿ ಹುದ್ದೆಯಲ್ಲಿ ವಿಜಯಾನಂದ ಕೆಲಸವನ್ನ ಮಾಡ್ತಿದ್ರು. 2025 ಏನಿದೆ ಅವತ್ತು ಜುಲೈ 30ರಂದು ಸಹಾಯಕ ನಿರ್ದೇಶಕ ಹುದ್ದೆಯಿಂದ ಇವರನ್ನ ವರ್ಗಾವಣೆ ಮಾಡಲಾಗಿತ್ತು. ಆದ್ರೂ ಕೂಡ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ರು ವಿಜಯಾನಂದ. ನೋಡಿ, ಇದು ಫ್ರೀಡಂ ಟಿವಿ ವರದಿ ಮಾಡಿತ್ತು. ಇದು ಈ ಸುದ್ದಿಯನ್ನ ವರದಿ ಮಾಡಿದ ಬೆನ್ನಲ್ಲೇ ಏನೋ ಅಷ್ಟು ವರ್ಷಗಳಿಂದ ಠಿಕಾಣೆ ಹಾಕೊಂಡು ಕೂತಿದ್ರು ಅವರನ್ನ ವಿಜಯಾನಂದ ಅವ್ರನ್ನ ಈಗ ವರ್ಗಾವಣೆ ಮಾಡಲಾಗಿದೆ. ನೋಡಿ, ಬಿಡಿಎನಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಅಲ್ಲೇ ಠಿಕಾಣೆ ಹಾಕೊಂಡು ಕೂತಿದ್ರು. ಆಮೇಲೆ ಅವ್ರಿಗೆ ಪರ್ಮಿಷನ್ ಇಲ್ದಿದ್ರು ಕಡತಗಳಿಗೆ ಅಧಿಕೃತವಾಗಿ ಅವರೇ ಸಹಿಯನ್ನ ಹಾಕ್ತಿದ್ರು. ಸೊ ಹಾಗಾಗಿ ನಾವು ಫ್ರೀಡಂ ಟಿವಿ ಕಡೆಯಿಂದ ಒಂದು ವರದಿಯನ್ನ ಮಾಡಿದ್ವಿ. ಈ ವರದಿಯನ್ನ ನೋಡಿ ಬಿಡಿಎ ಈಗ ಎಚ್ಚೆತ್ತುಕೊಂಡಿದೆ. ಸೊ ವಿಜಯಾನಂದನ ಈಗ ಎತ್ತಂಗಡಿ ಮಾಡಿರುವಂಥದ್ದು ನೀವಿಲ್ಲಿ ಗಮನಿಸ್ತಿದ್ರ. ವಿಜಯಾನಂದ ಅವರ ಫೋಟೋವನ್ನ ಹಾಗೆ ಎತ್ತಂಗಡಿ ಮಾಡಿರುವಂಥ ನೋಟಿಸ್ನ ನೀವು ನೋಡ್ತಿದ್ದೀರಾ ಇಲ್ಲಿ. ಇದು ನಮ್ಮ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನೋಡಿ, ಫ್ರೀಡಂ ಟಿವಿ ಸುದ್ದಿ ಮಾಡಿದ್ರೆ ಈ ರೀತಿ ಸುದ್ದಿ ಮಾಡುತ್ತೆ. ಎಸ್, ಬಿಡಿಎಯಿಂದ ಈಗಲೇ ವಿಜಯಾನಂದನ ಬಿಡುಗಡೆಗೊಳಿಸಬೇಕು ವಿಜಯಾನಂದನ ಅಂತ ಹೇಳಿಬಿಟ್ಟು ಉಪ ಕಾರ್ಯದರ್ಶಿ ಆಗಿರುವಂಥ ಉಮೇಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. 2025 ಜುಲೈ ಎಂದು ಅವ್ರಿಗೆ ವರ್ಗಾವಣೆ ಆಗಿತ್ತು. ಆದರೂ ಕೂಡ ಬಿಡಿಎ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ಯಾಕಂದರೆ ಬಿಡಿಎಲ್ಲಿದ್ದರೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ. ಸೊ ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅಂದರೆ ಅದು ಬಿಡಿಎ ಅಂತ ಜನರೇ ಹೇಳ್ತಾರೆ. ಜನರ ಬಾಯಲ್ಲೂ ಕೂಡ ಇದೆ. ಈಗ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಅಂದರೆ ಬಿಡಿಎ. ಸೊ ಅಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರಗಳು ನಡೆಯುತ್ತೆ ಅಂತ ಹೇಳಿ ಅವರೇ ಹೇಳ್ತಾರೆ, ಜನಸಾಮಾನ್ಯ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಈಗ ಬಿಡಿಎ ಎಲ್ಲ ಕಡೆ ತಮ್ಮ ಪಬ್ಲಿಸಿಟಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ಈ ರೀತಿಯಾದ ಅಧಿಕಾರಿಗಳಿಂದನೇ ಹಾಗಾಗುತ್ತೇನೋ. ಈ ರೀತಿಯಾದ ಅಧಿಕಾರಿಗಳು ಅವರ ಧನದ ಆಸೆಗೆ ಅಂದರೆ ಹಣದ ಆಸೆಗೆ ಸೊ ಅಲ್ಲೇ ಎಲ್ಲ ಏನು ನಿಯಮಗಳಿದೆ, ಸರ್ಕಾರಿ ನಿಯಮಗಳೇನಿದೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಸೊ ಅದೇ ಹುದ್ದೆಯಲ್ಲಿ ಠಿಕಾಣಿ ಹೊಡ್ಕೊಂಡು ಕೂತಿರ್ತಾರೆ. ಇನ್ನೂ ದುಡ್ಡು ಮಾಡ್ಬೋದು ಬಿಡು ಅಂತ ಅಂದ್ಬಿಟ್ಟು ಏನು ನಮ್ಮ ಮೇಲಿನ ಅಧಿಕಾರಿ ಅವ್ರ ಅಕ್ಕಪಕ್ಕದ ಅಧಿಕಾರಿ ಹೇಳ್ಕೊಂಡ್ರಾಯ್ತು ಅಂತ. ಬಟ್ ಈಗ ನಮ್ಮ ಫ್ರೀಡಂ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಈಗ ಯಾರು ಬಿಡಿಎ ಅಧಿಕಾರಿ ನೀವು ನೋಡ್ತಿದ್ದೀರಾ ವಿಜಯಾನಂದ ಅವ್ರನ್ನ ಇವಾಗ ಬಿಡುಗಡೆಯನ್ನು ಮಾಡಲಾಗಿದೆ ಬಿಡಿಎಯಿಂದ. ಸೊ ಈಗಂತ ಹೇಳಿ ಉಪ ಕಾರ್ಯದರ್ಶಿ ಆಗಿರುವಂಥ ಉಮೇಶ್ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದೇಶದ ಪ್ರತಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ಸಿಗ್ನೇಚರ್ ಹಾಕಿ ಕೊಟ್ಟಿರುವಂಥದ್ದು. ಸೊ ಅವರೇನೇನು ಮಾಡಿದ್ದಾರೆ ಅದನ್ನೆಲ್ಲ ಹಾಕಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಫ್ರೀಡಂ ಟಿವಿ ಸುದ್ದಿ ಮಾಡಿದ್ರೆ ಹೀಗಿರುತ್ತೆ, ಒಂದು ಆ್ಯಕ್ಷನ್ ಆಗಲೇಬೇಕು, ಅಲ್ಲಿ ತನಕ ಫ್ರೀಡಂ ಟಿವಿ ಬಿಡಲ್ಲ. ಸೊ ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ.
ನೋಡಿ, ವಿಜಯಾನಂದ ಅವರು ಸರ್ಕಾರಿ ನಿಯಮಗಳಿಗೂ ಕೂಡ ಕ್ಯಾರೆ ಅಂತಿರಲಿಲ್ಲ. ಅವೆಲ್ಲವನ್ನು ಗಾಳಿಗೆ ತೂರಿ ಈಗಾಗಲೇ ಸಾಕಷ್ಟು ಬೇಕಾದಷ್ಟು ಏನು ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿರಬಹುದು ಅಂತ ಕೂಡ ಇದೆ. ಸೊ ಹಾಗಾಗಿ ಅವರು ಅದೇ ಹುದ್ದೆಯಲ್ಲಿ ಮುಂದುವರೆದ್ರೆ ಇನ್ನೂ ಸಾಕಷ್ಟು ಮಾಡ್ಬೋದು, ದುಡ್ಡು ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಇರ್ಬೋದೇನೋ. ಸೊ ಹಾಗಾಗಿ ಅವ್ರಿಗೆ ವರ್ಗಾವಣೆ ಆಗೋದಕ್ಕೆ ಇಷ್ಟನೇ ಇರಲಿಲ್ಲ. ವರ್ಗಾವಣೆ ಮಾಡಿದ್ರು ಅದೇ ಹುದ್ದೆಯಲ್ಲಿ ಇದ್ಕೊಂಡು ಕಡತಗಳಿಗೆ ಸಹಿ ಹಾಕೋದು. ಆದರೆ ಏನೋ ಸರ್ಕಾರಿ ನಿಯಮಗಳಿಗೆ ಏನೋ ಬೆಲೆನೇ ಇಲ್ಲ. ಅಧಿಕೃತ ಆದೇಶಗಳಿಲ್ಲದಿದ್ದರೂ ಕೂಡ ಅವರೇ ಕಡತಗಳಿಗೆ ಸಹಿಯನ್ನು ಹಾಕೋದು. ಈ ರೀತಿಯಾಗೆಲ್ಲ ಮಾಡ್ತಿದ್ರು BDAನಲ್ಲಿ. ಈ ಬಗ್ಗೆ ನಮ್ಮ ಫ್ರೀಡಮ್ TV ರಿಪೋರ್ಟನ್ನು ಮಾಡಿತ್ತು. ನಮ್ಮ ರಿಪೋರ್ಟರ್ಸ್ಗಳು ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ರು. ಇದರಿಂದ ಈಗ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ವಿಜಯಾನಂದನ ಈಗಾಗಲೇ ಎತ್ತಂಗಡಿ ಮಾಡಲಾಗಿದೆ, ಹುದ್ದೆಯಿಂದ ಬಿಡುಗಡೆ ಕೂಡ ಮಾಡಲಾಗಿದೆ. 2025 ಜುಲೈ 30 ಸಹಾಯಕ ನಿರ್ದೇಶಕರಾಗಿ ಹುದ್ದೆಗೆ ಇವರು ಸೇರ್ಕೊಂಡಿದ್ದು. ಇದೇ ಹುದ್ದೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ವಿಜಯಾನಂದ ಅವ್ರಿಗೆ ಆಸೆ. ಆದರೆ ಅದೇ ಹುದ್ದೆಯಲ್ಲಿ ಮಾಡಂಗಿಲ್ವಲ್ಲ, ವರ್ಗಾವಣೆ ಆದಮೇಲೆ ಅವರು ಬೇರೆ ಕಡೆ ಹೋಗಬೇಕಿತ್ತು. ಬಟ್ ವರ್ಗಾವಣೆ ಆದ್ರೂ ನಾನು ಇಲ್ಲೇ ಮಾಡ್ತೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ವಿಜಯಾನಂದ ಅವರು ಠಿಕಾಣಿಯನ್ನು ಹೂಡಿದ್ರು ಅಲ್ಲೇ. ಈಗ ಎತ್ತಂಗಡಿ ಮಾಡಿದ್ದಾರೆ BDAನಿಂದ. ನೋಡ್ತಿದ್ದೀರಾ ನೀವು ವಿಜಯಾನಂದ ಅವರ ಫೋಟೋವನ್ನು. ಇವರೇ ವಿಜಯಾನಂದ ಅವರು. ಇವರನ್ನು BDAಯಿಂದ ಈಗಾಗಲೇ ಎತ್ತಂಗಡಿ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.